ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬೈಕಿನಲ್ಲಿ ಮಾದಕ ವಸ್ತುವಾದ ಗಾಂಜಾ ಕಳ್ಳಸಾಗಣೆ ಮಾಡಿದ ಪ್ರಕರಣದಲ್ಲಿ ನ್ಯಾಯಾಲಯದಿಂದ ಇಬ್ಬರು ಆರೋಪಿಗಳಿಗೆ ಕಠಿಣ ಜೈಲು ಶಿಕ್ಷೆ ಹಾಗೂ ದಂಡ. 1 ವರ್ಷ ಕಠಿಣ ಜೈಲು ಶಿಕ್ಷೆ ಹಾಗೂ ತಲಾ 20,000 ದಂಡ ವಿಧಿಸಿದ ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಹಾಗೂ ಸೆಷನ್ ನ್ಯಾಯಾಲಯ. ರಾತ್ರಿಯ ವೇಳೆ ತ್ರಿಕರಿಪುರ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಆಗಮಿಸಿದ 10 ವರ್ಷದ ಬಾಲಕಿಗೆ ಚಿಕಿತ್ಸೆ ನಿರಾಕರಿಸಿದ ಘಟನೆಯನ್ನು ವಿರೋಧಿಸಿ ಆಸ್ಪತ್ರೆ ಆವರಣದಲ್ಲಿ ಯುಡಿಎಫ್ ನೇತೃತ್ವದಲ್ಲಿ ನಡೆಯಿತು ಮಾರ್ಚ್ ಹಾಗೂ ಧರಣಿ. ಡಿಸಿಸಿ ಉಪಾಧ್ಯಕ್ಷ ಅಡ್ವೊಕೇಟ್ ಕೆ ರಾಜೇಂದ್ರನ್ ಅವರಿಂದ ಮಾರ್ಚ್ ಉದ್ಘಾಟನೆ. ಪಿಎಂ ಶ್ರೀ ಯೋಜನೆಯನ್ನು ಕೇರಳದಲ್ಲಿ ಜಾರಿಗೆ ತರುವ ಯುಡಿಎಫ್ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ನಡೆಯಿತು ಕಾಸರಗೋಡು ತಾಲೂಕು ಕಚೇರಿಗೆ ಮಾರ್ಚ್ ಹಾಗೂ ಧರಣಿ. ಸಿಪಿಐ ಕಾಸರಗೋಡು ಮಂಡಲ ಸಮಿತಿ ನೇತೃತ್ವದಲ್ಲಿ. ಚಿನ್ಮಯ ಮಿಷನ್ನ ಯುವ ವಿಭಾಗವಾದ ಚಿನ್ಮಯ ಯುವ ಕೇಂದ್ರವು ಸಾರ್ವಜನಿಕರನ್ನು ಒಗ್ಗೂಡಿಸಿ ಆಯೋಜಿಸಿತು ಮಿನಿ ಮ್ಯಾರಥಾನ್. ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧ ದಿನಾಚರಣೆಯ ಪ್ರಯುಕ್ತ ನಡೆಯಿತು ಕೇರಳ ರಾಜ್ಯ ವ್ಯಾಪಾರಿ ವ್ಯವಸಾಯಿ ಸಮಿತಿಯ ಮೊಗ್ರಲ್ ಪುತ್ತೂರು ಯೂನಿಟ್ ಸಮ್ಮೇಳನ. ಅಡ್ರೆಸ್ ವಿಲಾದಲ್ಲಿ ನಡೆದ ಸಮ್ಮೇಳನವನ್ನು ವ್ಯಾಪಾರಿ ವ್ಯವಸಾಯಿ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಶೋಭಾ ಬಾಲನ್ ಅವರಿಂದ ಉದ್ಘಾಟನೆ. ಮರ್ಚೆಂಟ್ ವನಿತಾ ವಿಂಗ್ ಆಶ್ರಯದಲ್ಲಿ ಕಾಸರಗೋಡು ವ್ಯಾಪಾರ ಭವನದಲ್ಲಿ ನಡೆಯಿತು ಫಾರ್ಮ್ ಜಾಮ್ 2026 ಕುಟುಂಬ ಸಂಗಮ. ಹೃದಯ ಹಾಗೂ ಮನಸ್ಸನ್ನು ಮುದಗೊಳಿಸುವ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳಿಂದ ಸಮ್ಮೇಳನ ಸಂಪನ್ನ. ವಾರ್ತೆಗಳು ವಿವರವಾಗಿ. ಬೈಕಿನಲ್ಲಿ ಮಾದಕ ವಸ್ತುವಾದ ಗಾಂಜಾ ಕಳ್ಳಸಾಗಣೆ ಮಾಡಿದ ಪ್ರಕರಣದಲ್ಲಿ ನ್ಯಾಯಾಲಯವು ಇಬ್ಬರು ಆರೋಪಿಗಳಿಗೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಿದೆ. ಮೊದಲ ಆರೋಪಿ ಕನ್ನಡಿಪಾರ ಕಯ್ಯರ್ನ ಕೆಕೆ ನಗರದ ನಿವಾಸಿ ಕಲಂದರ್ ಎಂಬ ಶಾಫಿ ಹಾಗೂ ಎರಡನೇ ಆರೋಪಿ ದಕ್ಷಿಣ ಕನ್ನಡದ ಬೀರಂತಡ್ಕದ ನಿವಾಸಿ ಬಿ ಸಂದೇಶ್ ಎಂಬವರಿಗೆ ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಹಾಗೂ ಸೆಷನ್ ನ್ಯಾಯಾಲಯದ ಜಡ್ಜ್ ರಾಮು ರಮೇಶ ಚಂದ್ರಬಾನು 1 ವರ್ಷ ಕಠಿಣ ಜೈಲು ಶಿಕ್ಷೆ ಹಾಗೂ 20,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಬೈಕಿನಲ್ಲಿ ಗಾಂಜಾ ಕಳ್ಳಸಾಗಣೆ ಮಾಡಿದ ಪ್ರಕರಣದ ಇಬ್ಬರು ಆರೋಪಿಗಳಿಗೆ 1 ವರ್ಷ ಕಠಿಣ ಜೈಲು ಶಿಕ್ಷೆ ಮತ್ತು 20,000 ರೂಪಾಯಿ ದಂಡ ವಿಧಿಸಲಾಗಿದೆ. ಕನ್ನಡಿಪಾರ ಕಯ್ಯರ್ ಕೆಕೆ ನಗರದ ಕಲಂದರ್ ಎಂಬ ಶಾಫಿ, ದಕ್ಷಿಣ ಕನ್ನಡದ ಬೀರಂತಡುಕ ಬಿ ಸಂದೇಶ್, ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನ್ಯಾಯಾಧೀಶ ರಾಮು ರಮೇಶ್ ಚಂದ್ರಬಾನು ಶಿಕ್ಷೆ ವಿಧಿಸಿದ್ದಾರೆ. ದಂಡ ಪಾವತಿಸದಿದ್ದಲ್ಲಿ ಹೆಚ್ಚುವರಿಯಾಗಿ 2 ತಿಂಗಳು ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. 2021 ಸೆಪ್ಟೆಂಬರ್ 20ರಂದು ಈ ಘಟನೆ ಮಧ್ಯಾಹ್ನ 2 ಗಂಟೆಗೆ ನಡೆದಿತ್ತು. ಮಂಗಲ್ಪಾಡಿ ಚುಕ್ಕಿರಿಯಡುಕ ಎಂಬ ಸ್ಥಳದಲ್ಲಿ ಬೈಕಿನಲ್ಲಿ ಕಳ್ಳಸಾಗಣೆ ಮಾಡುತ್ತಿದ್ದಾಗ ಪೊಲೀಸ್ ತಂಡವು 5.5 ಕಿಲೋ ಗಾಂಜಾದೊಂದಿಗೆ ಆರೋಪಿಗಳನ್ನು ಬಂಧಿಸಿದೆ. ಕುಂಬಳೆ ಎಸ್ಐ ವಿಕೆ ಅನೀಶ್ ಹಾಗೂ ಅವರ ತಂಡವು ಗಾಂಜಾ ಸಹಿತ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪ್ರಕರಣದ ತನಿಖೆ ನಡೆಸಿದ ಕುಂಬಳೆ ಇನ್ಸ್ಪೆಕ್ಟರ್ ಪಿ ಪ್ರಮೋದ್ ಅವರು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಹೆಚ್ಚುವರಿ ಸರ್ಕಾರಿ ಪ್ಲೀಡರ್ ಜಿ ಚಂದ್ರಮೋಹನ್ ಮತ್ತು ಎಂ ಚಿತ್ರಕಲಾ ಪ್ರಾಸಿಕ್ಯೂಷನ್ ಪರವಾಗಿ ಹಾಜರಾದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ರಾತ್ರಿಯ ವೇಳೆ ತ್ರಿಕರಿಪುರ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಆಗಮಿಸಿದ 10 ವರ್ಷದ ಬಾಲಕಿಗೆ ಟೋಕನ್ ನೀಡದೆ ತಾತ್ಕಾಲಿಕ ಉದ್ಯೋಗಿಯೊಬ್ಬರು ಚಿಕಿತ್ಸೆ ನಿರಾಕರಿಸಿದ ಘಟನೆಯನ್ನು ವಿರೋಧಿಸಿ ಆಸ್ಪತ್ರೆ ಆವರಣದಲ್ಲಿ ಯುಡಿಎಫ್ ನೇತೃತ್ವದಲ್ಲಿ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಡಿಸಿಸಿ ಉಪಾಧ್ಯಕ್ಷ ಅಡ್ವೊಕೇಟ್ ಕೆ ರಾಜೇಂದ್ರನ್ ಮಾರ್ಚ್ ಅನ್ನು ಉದ್ಘಾಟಿಸಿದರು. ರಾತ್ರಿಯ ವೇಳೆ ತ್ರಿಕರಿಪುರ ತಾಲೂಕು ಆಸ್ಪತ್ರೆಗೆ ಒಪಿಗೆ ಆಗಮಿಸಿದ್ದ 10 ವರ್ಷದ ಬಾಲಕಿಗೆ ಆಸ್ಪತ್ರೆಯ ತಾತ್ಕಾಲಿಕ ಉದ್ಯೋಗಿಯೊಬ್ಬರು ಟೋಕನ್ ನೀಡಲು ನಿರಾಕರಿಸಿದ ಘಟನೆಯನ್ನು ವಿರೋಧಿಸಿ ಯುಡಿಎಫ್ ಆಸ್ಪತ್ರೆಯ ಆವರಣದಲ್ಲಿ ಮಾರ್ಚ್ ಹಾಗೂ ಧರಣಿ ನಡೆಸಿತು. ಡಿಸಿಸಿ ಉಪಾಧ್ಯಕ್ಷ ಅಡ್ವೊಕೇಟ್ ಕೆ ರಾಜೇಂದ್ರನ್ ಮಾರ್ಚ್ ಅನ್ನು ಉದ್ಘಾಟಿಸಿದರು. ದೂರಿಗೆ ಸಂಬಂಧಿಸಿದ ಘಟನೆ 1 ವಾರದ ಹಿಂದೆ ಸಂಭವಿಸಿತು. ರಾತ್ರಿ ಸುಮಾರು 10:55ಕ್ಕೆ ಉಸಿರಾಟದ ತೊಂದರೆ ಹಾಗೂ ತೀವ್ರ ಜ್ವರದಿಂದ ಬಳಲುತ್ತಿದ್ದ 10 ವರ್ಷದ ಬಾಲಕಿ ಹಾಗೂ ಆಕೆಯ ತಾಯಿ ಆಸ್ಪತ್ರೆಗೆ ಆಗಮಿಸಿದ್ದರು. ಆದರೆ ಕೌಂಟರ್ನ ಉಸ್ತುವಾರಿ ವಹಿಸಿದ್ದ ತಾತ್ಕಾಲಿಕ ಉದ್ಯೋಗಿ ಆಕೆಗೆ ಟೋಕನ್ ನೀಡಲು ನಿರಾಕರಿಸಿದರು. ಈ ಸಂಬಂಧ ವೈದ್ಯಕೀಯ ಅಧಿಕಾರಿ, ಡಿಎಂಒ, ಆರೋಗ್ಯ ಸಚಿವರು ಹಾಗೂ ತ್ರಿಕರಿಪುರ ಶಾಸಕ ಸಂದೀಪ್ ವಾರ್ಯರ್ ಅವರಿಗೆ ದೂರು ಸಲ್ಲಿಸಲಾಯಿತು. ಘಟನೆಯಲ್ಲಿ ವ್ಯಾಪಕ ಪ್ರತಿಭಟನೆ ವ್ಯಕ್ತವಾದರೂ ಯುಡಿಎಫ್ ಸಾರ್ವಜನಿಕ ಪ್ರತಿಭಟನೆಯೊಂದಿಗೆ ಮುನ್ನೆಲೆಗೆ ಬಂದಿದೆ.
ಗುರುವಾರ ಬೆಳಿಗ್ಗೆ ತಂಗಯ್ಯಮುಕ್ಕಿನಿಂದ ಯುಡಿಎಫ್ ನೇತೃತ್ವದಲ್ಲಿ ಪ್ರತಿಭಟನಾ ಮಾರ್ಚ್ ಪ್ರಾರಂಭಗೊಂಡಿತು. ತ್ರಿಕರಿಪುರ ಸರ್ಕಾರಿ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ನಡೆದ ಪ್ರತಿಭಟನಾ ಧರಣಿಯನ್ನು ಡಿಸಿಸಿ ಉಪಾಧ್ಯಕ್ಷ ಅಡ್ವೊಕೇಟ್ ಕೆ ರಾಜೇಂದ್ರನ್ ಉದ್ಘಾಟಿಸಿದರು. എന്ന് പറയുന്നത് ഈ ഭരണകൂടത്തിന് തുരങ്കം വെക്കാൻ ആഗ്രഹിക്കുന്നവരാണ് എന്ന് പറയാൻ ആഗ്രഹിക്കുകയാണ്. എന്താണ് നിങ്ങളുടെ നിലപാട്? മാർക്സിസ്റ്റ് പാർട്ടിക്കും അവരുടെ ആളുകൾക്കും പാദസേവ ചെയ്തുകൊണ്ട് ഇനിയും നിങ്ങൾക്ക് മുന്നോട്ട് പോകാമെന്നാണോ? 12 വർഷത്തിലധികം പ്രായം 12 വർഷത്തിലധികമായി ജോലി ചെയ്യുന്നു. 179 ദിവസത്തേക്കാണ് ഒരു താൽക്കാലിക ജീവനക്കാരുടെ നിയമനം. ആ 179 ദിവസം അട്ടിമറിച്ചുകൊണ്ട് 10-12 വർഷക്കാലം മാർക്സിസ്റ്റ് പാർട്ടിയുടെ ഗുണ്ടകളാണ് എന്ന ഒറ്റ ക്വാളിഫിക്കേഷനിലാണ് നിങ്ങളിവിടെ വിലസുന്നത്. ഇനി അധികകാലം നിങ്ങൾക്ക് ഇത്തോതിൽ മുന്നോട്ട് പോകാൻ വേണ്ടി പറ്റില്ല. ഞാൻ DMOയോട് പറയാൻ ആഗ്രഹിക്കുന്നു, നിങ്ങളുടെ കൈകൾ ബന്ധിക്കപ്പെട്ടിട്ടില്ല. ഭരണകൂടം നിങ്ങൾക്ക് പൂർണ്ണമായ സ്വാതന്ത്ര്യം നൽകുകയാണ്. എന്നിട്ടും മാർക്സിസ്റ്റ് പാർട്ടിയുടെ അടിമകളാകാനാണ് നിങ്ങൾ ഭാവിക്കുന്നതെങ്കിൽ ഒരു സംശയവുമില്ല, വേണ്ട നടപടികൾ സ്വീകരിക്കാൻ തയ്യാറാണ്. നമുക്കറിയാലോ DHS മാറ്റിയ കാര്യം എത്രമാത്രം ഗോവയെ വിളിച്ചു. DHS ഡയറക്ടർ ഓഫ് ജയിൽ സർവീസ് നിപ്പ ബാധിച്ച കുട്ടിയുടെ ആ മൈക്രോബയോളജി ടെസ്റ്റ് പോലും പൂഴ്ത്തി വെച്ചുകൊണ്ട് മന്ത്രിയെ അറിയിക്കാതെ കൃത്യവിലോപം കാണിച്ച സമയത്ത് അടുത്ത ദിവസം തന്നെ സ്ഥലം മാറ്റി കൊടുത്തു. പക്ഷേ നിങ്ങൾ ഗോവയെ വിളിച്ചു, നിങ്ങൾ അഡ്മിനിസ്ട്രേറ്റീവ് ട്രൈബ്യൂണലിനെ സമീപിച്ചു, നിങ്ങൾ താൽക്കാലികമായി സ്റ്റേ വാങ്ങിച്ചു. അന്ന് തന്നെ മന്ത്രി പറഞ്ഞു, ധിക്കാരം കാട്ടുന്നവരെ നിലത്ത് തന്നെ നിർത്തും. ആ രൂപത്തിൽ തന്നെ പറയാൻ ആഗ്രഹിക്കുന്നു. DMO അടക്കമുള്ള ആളുകൾ ഈ കാര്യത്തിൽ മാർക്സിസ്റ്റ് പാർട്ടിക്ക് പാദസേവ നൽകാനാണ് ഉദ്ദേശിക്കുന്നതെങ്കിൽ ഒരു സംശയമില്ല, അതിനെതിരെ നടപടി സ്വീകരിക്കും. ಎಸ್ ಕುഞ്ഞാಮದ್ ಅಧ್ಯಕ್ಷತೆ ವಹಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಾಜಿದಾ ಜಫರುಲ್ಲಾ VM ಶ್ರೀಧರನ್ ಸ್ವಾಗತಿಸಿದರು. ಡಿಸಿಸಿ ಪ್ರಧಾನ ಕಾರ್ಯದರ್ಶಿ P ಕುഞ്ഞിಕಣ್ಣನ್, ಮುಸ್ಲಿಂ ಲೀಗ್ ಮಂಡಲ ಪ್ರಧಾನ ಕಾರ್ಯದರ್ಶಿ ಸತ್ತರ್ ವಡಕಂಪಾಡ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KV ವಿಜಯನ್, ಪಂಚಾಯತ್ ಲೀಗ್ ಕಾರ್ಯದರ್ಶಿ VV ಅಬ್ದುಲ್ಲಾ, VK ರತೀಶನ್, VK ಬಾವಾ, C ರವಿ, K ಶ್ರೀಧರನ್ ಮಾಸ್ಟರ್, ಅಡ್ವೊಕೇಟ್ TMC ಕರೀಂ, M ರಾಜೇಶ್ ಬಾಬು, KP ದಿನೇಶ್, TS ನಜೀಬ್, ಫಾಯಿಸ್ ಬೀರಿಚೇರಿ, NK ಯೂಸಫ್ ಮುಂತಾದವರು ಮಾತನಾಡಿದರು. ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿಯಲ್ಲಿ ಮಹಿಳೆಯರು ಸೇರಿದಂತೆ ಹಲವು UDF ಕಾರ್ಯಕರ್ತರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರು. PM ಶ್ರೀ ಯೋಜನೆಯನ್ನು ಕೇರಳದಲ್ಲಿ ಜಾರಿಗೆ ತರುವ UDF ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ CPI ಕಾಸರಗೋಡು ಮಂಡಲ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡು ತಾಲೂಕು ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ಆಯೋಜಿಸಲಾಯಿತು. CPI ರಾಜ್ಯ ಪರಿಷತ್ ಸದಸ್ಯ T ಕೃಷ್ಣನ್ ಪ್ರತಿಭಟನೆಯನ್ನು ಉದ್ಘಾಟಿಸಿದರು. UDF ಸರ್ಕಾರ ಕೇರಳದಲ್ಲಿ PM ಶ್ರೀ ಯೋಜನೆಯನ್ನು ಜಾರಿಗೆ ತರುವ ನಿರ್ಧಾರವನ್ನು ವಿರೋಧಿಸಿ CPI ಕಾಸರಗೋಡು ಮಂಡಲ ಸಮಿತಿಯು ಕಾಸರಗೋಡು ತಾಲೂಕು ಕಚೇರಿಗೆ ಮಾರ್ಚ್ ಮತ್ತು ಧರಣಿ ಆಯೋಜಿಸಿತ್ತು. ಚಂದ್ರಗಿರಿ ಜಂಕ್ಷನ್ನಿಂದ ಪ್ರಾರಂಭವಾದ ಮಾರ್ಚ್ನಲ್ಲಿ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು. CPI രാജ്യ പരിഷത്ത് സദസ്യ T കൃഷ്ണൻ പ്രതിഭಟನೆಯನ್ನು ഉദ്ഘാಟಿಸಿದರು. ആ പാഠ്യപദ്ധതിയെ കുറിച്ച് പഠിക്കാൻ തയ്യാറായപ്പോഴാണ് നമ്മുടെ ഇന്ത്യയിലെ വിദ്യാഭ്യാസ നയം എന്ന് പറയുന്നത് എല്ലാ നയവും ദേശീയ സ്വാതന്ത്ര്യ സമരവുമായി ബന്ധപ്പെട്ടുണ്ടായതാണ്. ആ ദേശീയ സ്വാതന്ത്ര്യ സമരത്തിന്റെ കാഴ്ചപ്പാടനുസരിച്ചുകൊണ്ടാണ് ഇന്ത്യയുടെ എല്ലാ നയങ്ങളും രൂപീകരിക്കപ്പെട്ടത്. അത് അവസാനം ഇന്ത്യൻ ഭരണഘടന കൂടി അംഗീകരിച്ചതോടുകൂടി അത് മതനിരപേക്ഷ കാഴ്ചപ്പാടിലൂടെ ഊന്നിക്കൊണ്ടിരിക്കുന്ന ഒരു വിദ്യാഭ്യാസ നയമാണ്. ഇന്ത്യയുടെ ചരിത്രങ്ങൾ പഠിക്കുന്നതിന് വേണ്ടി, ഇന്ത്യയുടെ സങ്കരമായ സംവിധാനത്തെ കുറിച്ച് പഠിക്കുന്നതിന് വേണ്ടി, ഇന്ത്യയുടെ സംസ്കാരത്തെ കുറിച്ച് പഠിക്കുന്നതിന് വേണ്ടി എല്ലാം നമ്മുടെ ഈ വിദ്യാഭ്യാസ പാഠപദ്ധതിയിൽ ഉൾപ്പെടുത്തിക്കൊണ്ടാണ് ദേശീയ വിദ്യാഭ്യാസ നയം നടപ്പിലാക്കുന്നത്. വിദ്യാഭ്യാസ നയത്തിൽ കാലോചിതമായ മാറ്റം വരുത്താറുണ്ട്, പലപ്പോഴായി മാറ്റം വരുത്തിയിട്ടുണ്ട്. ആ മാറ്റം വരുത്തുമ്പോൾ പ്രധാനമായി അതിന്റെ മാനദണ്ഡം ഇന്ത്യൻ ഭരണഘടനയാണ്. ಮಂಡಲ ಸಹಾಯಕ ಕಾರ್ಯದರ್ಶಿ ತುಳಸೀಧರನ್ ಬಲಾನಂ ಅಧ್ಯಕ್ಷತೆ ವಹಿಸಿದ್ದರು. ಪಕ್ಷದ ಜಿಲ್ಲಾ ಸಹಾಯಕ ಕಾರ್ಯದರ್ಶಿ ವಿ ರಾಜನ್ ಮಾತನಾಡಿದರು.
ಮಂಡಲ ಕಾರ್ಯದರ್ಶಿ ಬಿಜು ಉಣ್ಣಿತನ್ ಸ್ವಾಗತಿಸಿದರು. ರೇಣುಕಾ ಭಾಸ್ಕರನ್, ನಾರಾಯಣನ್ ಮೇಲುಲಾ, ಪಿ ರಾಜನ್, ಕಿಶೋರ್ ಕೆಟಿ, ಎಂ ಕೃಷ್ಣನ್ ನಾಯರ್, ಶ್ರೀಜಿತ್ ಕುಟ್ಟಿಕೋಲ್, ಸಿಕೆಎಂ ಮುನೀರ್, ಅಶ್ವತಿ ಅಜಿಕುಮಾರ್, ಸರಿತಾ ಎಸ್ಎನ್, ಅಸ್ಕರ್ ಕಡವತ್, ಸುಧಾಕರನ್ ಉಳಿಯತಡುಕ, ನವೀನ್ ಕುಮಾರ್ ತಳಕ್ಲಾಯಿ, ಮುರಳೀಧರನ್ ಮಾಚಿಪುರಂ ಮಾರ್ಚ್ ನೇತೃತ್ವ ವಹಿಸಿದ್ದರು. ಕೇರಳದಲ್ಲಿ ಸಾರ್ವಜನಿಕ ಶಿಕ್ಷಣ ಕ್ಷೇತ್ರವನ್ನು ಕೇಸರಿಮಯಗೊಳಿಸುವ ಹಾಗೂ ದೇಶದ ಇತಿಹಾಸವನ್ನು ವಿರೂಪಗೊಳಿಸುವ ಮತ್ತು ಹೊಸ ಪೀಳಿಗೆಗೆ ಪ್ರಸ್ತುತಪಡಿಸುವ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೇರಳದ ಮೇಲೆ ಹೇರುವ ಪ್ರಯತ್ನಗಳ ವಿರುದ್ಧ ಬಲವಾದ ಪ್ರತಿಭಟನೆಯೊಂದಿಗೆ ಮುಂದುವರಿಯುವುದಾಗಿ ಪ್ರತಿಭಟನಾಕಾರರು ಹೇಳಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಜ್ಯ ಸರ್ಕಾರದ ಆಪರೇಷನ್ ತೂಫಾನ್ ಯೋಜನೆಗೆ ಬೆಂಬಲ ವ್ಯಕ್ತಪಡಿಸಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆಯ ಪ್ರಯುಕ್ತ ಚಿನ್ಮಯ ಮಿಷನ್ನ ಯುವಜನ ವಿಭಾಗದ ಚಿನ್ಮಯ ಯುವ ಕೇಂದ್ರವು ಸಾರ್ವಜನಿಕರನ್ನು ಒಗ್ಗೂಡಿಸಿ ಮಿನಿ ಮ್ಯಾರಥಾನ್ ಆಯೋಜಿಸಿತು. ಕಾಸರಗೋಡು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸಿಎಂ ದೇವದಾಸನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೇದ ಹ್ಯಾಪಿನೆಸ್ ಸೆಂಟರ್, ಮಲ್ಟಿ ಸ್ಪೆಷಾಲಿಟಿ ಸೈಕಾಲಜಿ ಕ್ಲಿನಿಕ್, ಸ್ನೇಹಾಲಯ ಡಿ ಅಡಿಕ್ಷನ್ ಸೆಂಟರ್, ನಲಪಾಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಆ್ಯಂಡ್ ಹಾಸ್ಪಿಟಲ್, ಪ್ರೆಟಿ ವುಮೆನ್ ಬ್ಯೂಟಿ ಪಾರ್ಲರ್, ವಂಡರ್ ಸ್ಪೇಸ್ ಥೆರಪಿ ಸೈಕಾಲಜಿ ಕ್ಲಿನಿಕ್, ಮನಸ್ಸು ಕೌನ್ಸಿಲಿಂಗ್ ಸೆಂಟರ್, ಯೋಧಾ ತಾಯ್ಕ್ವಾಂಡೋ ಅಕಾಡೆಮಿ, ಮಹಾಲಕ್ಷ್ಮಿ ಪೇಪರ್ಸ್ ಆ್ಯಂಡ್ ವೆಡ್ಡಿಂಗ್ ಕಾರ್ಡ್ಸ್, ಸುರಭಿ ಟ್ರೇಡರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಫಾರ್ ಹ್ಯಾಂಗ್ಯೋ ಐಸ್ ಕ್ರೀಮ್ಸ್ ಮುಂತಾದ ಪ್ರಾಯೋಜಕತ್ವದಲ್ಲಿ ಕೇರಳ ಸರ್ಕಾರದ ಆಪರೇಷನ್ ತೂಫಾನ್ ಯೋಜನೆಗೆ ಬೆಂಬಲ ವ್ಯಕ್ತಪಡಿಸಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆಯ ಪ್ರಯುಕ್ತ ಚಿನ್ಮಯ ಮಿಷನ್ನಿನ ಯುವಜನ ವಿಭಾಗದ ಚಿನ್ಮಯ ಯುವ ಕೇಂದ್ರವು ಸಾರ್ವಜನಿಕರನ್ನು ಒಗ್ಗೂಡಿಸಿಕೊಂಡು ಮಿನಿ ಮ್ಯಾರಥಾನ್ ಆಯೋಜಿಸಲಾಯಿತು. ಬೆಳಗ್ಗೆ 6:30ಕ್ಕೆ ಹೊಸ ಬಸ್ ನಿಲ್ದಾಣ ಪರಿಸರದಿಂದ ಮ್ಯಾರಥಾನ್ ಪ್ರಾರಂಭಗೊಂಡು ವಿದ್ಯಾನಗರ ಚಿನ್ಮಯ ಕ್ಯಾಂಪಸ್ನಲ್ಲಿ ಸಮಾಪ್ತಿಗೊಂಡಿತು. കാസർഗോഡ് ASP CM ദേവദാസൻ മാരത്തോൺ ധ്വജാരോഹണ ನೆರವೇರಿಸಿದರು. ലഹരി കൊണ്ട് നന്നായ അത് ലഹരി കൊണ്ട് ഉന്നതങ്ങളിലെത്തിയ ഒരാളുമില്ല. താൽക്കാലികമായി ഈ ലഹരി കച്ചവടത്തിൽ പെട്ടവരും തന്നെ അവരൊക്കെ താൽക്കാലികമായിട്ട് കുറച്ച് സാമ്പത്തികമായിട്ടൊക്കെ ഉയർന്നും. പക്ഷേ അവരുടെ അവസാനം അത് വളരെയധികം താഴെ വളരെ ശോചനീയ അവസ്ഥയിലായിരിക്കും എന്നുള്ളത് പ്രൂവൺ ഫാക്റ്റാണ്. അപ്പോൾ ലഹരി എന്ന് പറഞ്ഞാൽ ഈ മയക്കുമരുന്ന് നമുക്ക് നമ്മളെ ദ്രോഹിക്കുന്ന നമ്മളെ പ്രത്യേകിച്ചും ഇതിൽ കൂടുതലും വിദ്യാർത്ഥികളാണ്. ഈ മുൻപ് യുവാക്കളെ കേന്ദ്രീകരിച്ചിരുന്നെങ്കിൽ ഇന്നിപ്പോൾ നമ്മൾ താഴെ ഹൈസ്കൂൾ ലെവല്, UP ലെവല്, ഈവൻ LP ലെവലിലേക്ക് പോലും നമ്മൾ ഈ വിപത്ത് എൻ്റെ സാധ്യത വന്നുകൊണ്ടിരിക്കുകയാണ്. അപ്പോൾ നമ്മൾ കുറച്ച് കൂടുതൽ അലർട്ടായിരിക്കണം. നമുക്ക് പഠിക്കേണ്ട, ഞാൻ കൂടുതൽ പറയുന്നത് വിദ്യാർത്ഥികളെ കുറച്ച് കൂടുതൽ കാണുന്നതുകൊണ്ടാണ്. അപ്പോൾ ഇപ്പോൾ നമ്മളെ ശ്രദ്ധ നമ്മുടെ പഠനം. കാരണം നമുക്ക് ഇന്നിപ്പോൾ ഒരുപാട് വൈഡായിട്ടുള്ള സിലബസുകൾ, സബ്ജക്റ്റുകളാണ് നമുക്ക് പഠിക്കാനുള്ളത്. അപ്പോൾ നമുക്ക് ശ്രദ്ധ മുഴുവൻ നമ്മുടെ പഠന വിഷയങ്ങളിൽ ആയിരിക്കേണ്ടതുണ്ട്. അതിൽ നിന്നും വ്യതിചരിച്ച് നമ്മൾ ഈ പഠനത്തിൽ വേണ്ട ശ്രദ്ധ മറ്റു വഴിയിലേക്ക് പോയി കഴിഞ്ഞാൽ അത് നമ്മുടെ പഠനത്തെ മാത്രമല്ല നമ്മുടെ ആരോഗ്യത്തെയും നമ്മുടെ ഭാവിയെ തന്നെ നശിപ്പിക്കും എന്നുള്ള കാര്യത്തിൽ ഒരു തർക്കവുമില്ല. അസിസ്റ്റന്റ് എക്സൈസ് കമ്മീഷണറും വിമുക്തി മാനേജരുമായ അൻവർ സാദത്ത് ലഹരി വിരുദ്ധ സന്ദേശം നൽകി. നമുക്കറിയാൻ കഴിയും, ഓരോ കാലഘട്ടത്തിലും ഓരോ നൂറ്റാണ്ടിലും ഓരോ വെല്ലുവിളികൾ ഉയർന്നു വരികയാണ്. 16, 17, 18 നൂറ്റാണ്ടുകളിലൊക്കെ നമ്മൾ ബ്രിട്ടീഷുകാരോട് സ്വാതന്ത്ര്യത്തിന് വേണ്ടിയാണ് പോരാടിയതെങ്കിൽ ഇന്ന് 21ാം നൂറ്റാണ്ടിൽ നമ്മൾ നേരിടുന്ന ഏറ്റവും വലിയ വെല്ലുവിളിയാണ് ലഹരി എന്നുള്ളത്. ഇത് വെറും കേസുകളെടുത്ത് മാത്രം നിർമ്മാർജ്ജനം ചെയ്യാൻ കഴിയുകയില്ല. സാമൂഹികമായ ഇത്തരത്തിലുള്ള കൂട്ടായ്മകൾ, ഇത്തരത്തിലുള്ള സംഘടിതമായ ആചാരങ്ങളും ഒക്കെ കൂടിയാണ് ലഹരിയെ നമുക്ക് തുടച്ചു നീക്കാൻ കഴിയുകയുള്ളൂ. ಸಹಾಯಕ ಅಬಕಾರಿ ಆಯುಕ್ತ ಹಾಗೂ ವಿಮುಕ್ತಿ ವ್ಯವಸ್ಥಾಪಕ ಅನ್ವರ್ ಸಾದಿಕ್ ಮಾದಕ ವಸ್ತು ವಿರೋಧಿ ಸಂದೇಶ ನೀಡಿದರು. ಚಿನ್ಮಯ ಮಿಷನ್ ಕೇರಳ ಮುಖ್ಯಸ್ಥ ಸ್ವಾಮಿ ವಿವೇಕಾನಂದ ಸರಸ್ವತಿ ಆಶೀರ್ವಚನ ನೀಡಿದರು. ഈശ്വരനെ സാക്ഷിയാക്കി ഞാൻ ഈ പ്രതിജ്ഞ ചെയ്യുന്നു. എൻ്റെ ശരീരത്തെ ദൈവത്തിൻ്റെ വിശുദ്ധ ക്ഷേത്രമായും ജീവിതത്തെ അമൂല്യമായ ദൈവാനുഗ്രഹമായും ഞാൻ കരുതും. എൻ്റെ മനസ്സിനെയും ബുദ്ധിയെയും മലിനമാക്കുന്ന ലഹരി വസ്തുക്കൾ ഒരിക്കലും ഞാൻ ഉപയോഗിക്കുകയില്ല. കൗതുകത്തിനോ കൂട്ടുകാരുടെ സമ്മർദ്ദനത്തിനോ വഴങ്ങി തെറ്റായ ശീലങ്ങൾക്ക് അടിമയാകുകയില്ല. ആത്മനിയന്ത്രണത്തോടെയും വിവേകത്തോടെയും ധാർമ്മിക മൂല്യങ്ങളോടെയും ജീവിക്കാൻ
ഞാൻ പരിശ്രമിക്കും. ലഹരി വ്യക്തിയെയും കുടുംബത്തെയും സമൂഹത്തെയും രാജ്യത്തെയും ദുർബലമാക്കുന്ന ഒരു സാമൂഹിക വിപത്താണെന്ന് ഞാൻ മനസ്സിലാക്കുന്നു. ലഹരി മുക്തവും ആരോഗ്യകരവും മൂല്യാധിഷ്ഠിതവുമായ ജീവിതം നയിക്കാൻ ഞാൻ പ്രതിജ്ഞ ചെയ്യുന്നു. ಚಿನ್ಮಯ ಯುವ ಕೇಂದ್ರ ರಾಜ್ಯ ಪರಿಷತ್ ಸದಸ್ಯ ಬ್ರಹ್ಮಚಾರಿಣಿ ದಿಶಾ ಚೈತನ್ಯ ಶುಭ ಹಾರೈಸಿ ಮಾತನಾಡಿದರು. ಚಿನ್ಮಯ ಯುವ ಕೇಂದ್ರ ಮುಖಂಡರಾದ ಪ್ರಿಯಾಂಕಾ ಪಿ, ನಿಖಿಲೇಶ್ ವಿ, ರಶ್ಮಿ ಮುರಳೀಧರನ್, ಚಿನ್ಮಯ ಮಿಷನ್ ಅಧ್ಯಕ್ಷ ಎಕೆ ನಾಯರ್, ಕೋಶಾಧಿಕಾರಿ ಕೆ ಬಾಲಚಂದ್ರನ್, ಉಪಾಧ್ಯಕ್ಷ ವಿ ಗಣೇಶ್ ಪ್ರಭು, ಪಿ ಗಣೇಶ್ ಭಟ್, ಚಿನ್ಮಯ ವಿದ್ಯಾಲಯ ಪ್ರಾಂಶುಪಾಲ ಟಿವಿ ಸುಕುಮಾರನ್, ಉಪ ಪ್ರಾಂಶುಪಾಲ ಅಭಿಜಿತ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ರಾಜ್ಯ ವ್ಯಾಪಾರಿ ವ್ಯವಸಾಯಿ ಸಮಿತಿ ಮೊಗ್ರಾಲು ಪುತ್ತೂರು ಯೂನಿಟ್ ಸಮ್ಮೇಳನ ನಡೆಯಿತು. ಅಡ್ರೆಸ್ ವಿಲಾದಲ್ಲಿ ನಡೆದ ಸಮ್ಮೇಳನವನ್ನು ವ್ಯಾಪಾರಿ ವ್ಯವಸಾಯಿ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಶೋಭಾ ಬಾಲನ್ ಉದ್ಘಾಟಿಸಿದರು. ವಿವಿಧ ಕಾರ್ಯಕ್ರಮಗಳೊಂದಿಗೆ ಸಮ್ಮೇಳನವು ವಿಜೃಂಭಣೆಯಿಂದ ನಡೆಯಿತು. ಕೇರಳ ರಾಜ್ಯ ವ್ಯಾಪಾರಿ ವ್ಯವಸಾಯಿ ಸಮಿತಿಯ ಮೊಗ್ರಲ್ ಪುತ್ತೂರು ಯೂನಿಟ್ ಸಮ್ಮೇಳನ ಅದ್ದೂರಿಯಿಂದ ನಡೆಯಿತು. ಅಡ್ರೆಸ್ ವಿಲಾದಲ್ಲಿ ನಡೆದ ಸಮ್ಮೇಳನವನ್ನು ವ್ಯಾಪಾರಿ ವ್ಯವಸಾಯಿ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಶೋಭಾ ಬಾಲನ್ ಉದ್ಘಾಟಿಸಿದರು. ഈ ജനങ്ങളോട് പ്രതിബദ്ധതയില്ലാതെ, ജനങ്ങളോട് കമ്മിറ്റ്മെന്റ് ഇല്ലാതെ, ജനങ്ങളോട് നീതി പുലർത്താതെ, ജനങ്ങളെ ചേർത്ത് പിടിക്കാതെ ഏത് ഓൺലൈൻകാരനെയും സമ്മാനം കൊടുക്കാൻ വേണ്ടി പറ്റും? നമ്മൾ വേണ്ടേ? അങ്ങനെ കൊടുക്കുന്ന കച്ചവടക്കാർ ഈ സംസ്ഥാനത്തോട് രാജ്യത്തോട് എന്ത് ദ്രോഹമാ ചെയ്തേ? എന്തെങ്കിലും ദ്രോഹം ചെയ്തോ? പല സംവിധാനങ്ങൾ, പല മുന്നേറ്റത്തിലെ ഒരുക്കങ്ങളും എല്ലാം ഈ ബജറ്റിലൂടെ പ്രഖ്യാപിക്കുമ്പോൾ എന്തുകൊണ്ട് വ്യാപാരി എന്ന വാക്കിന് പ്രസക്തി ഇല്ലാതാകുന്നു? നമ്മൾ ആലോചിക്കണം. വ്യാപാരി സമൂഹത്തെ ഈ രാജ്യത്ത് നിന്ന് ഒഴിവാക്കുക എന്നുള്ളത് ചിലരുടെ അജണ്ടയായി മാറുന്നു. ഈ വ്യാപാര സംവിധാനമെല്ലാം ഒഴിവാക്കി എന്നെ സ്നേഹിക്കുന്ന, ഞാൻ സ്നേഹിക്കുന്ന ഓൺലൈൻ വ്യാപാരങ്ങൾ ഈ രാജ്യത്ത് പടരണമെന്ന ചില ധാരണ ചില അധികാരികൾക്ക് വന്നു കഴിഞ്ഞു. അതുകൊണ്ടാണ് വ്യാപാരങ്ങൾ വല്ലാത്ത പ്രതിസന്ധിയിലൂടെ കടന്നു പോകും ഞങ്ങൾ പറയുന്നത്. ഇനി ഓൺലൈൻ വ്യാപാരക്കാർ മാത്രമാണോ? ആഗോള കുത്തക കമ്പനികൾക്ക് മാത്രമാണോ വ്യാപാരികൾക്കെതിരെ? നമ്മുടെ ജില്ലയിൽ തന്നെ പല സഹകരണ സംഘങ്ങൾ തുടരുന്നുണ്ട്. ಯೂನಿಟ್ ಅಧ್ಯಕ್ಷ ವಿಜಯ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ವನಿತಾ ವಿಂಗ್ ಕಾರ್ಯದರ್ಶಿ ಜಾನಕಿ ಡಿ ಸಂತಾಪ ಸೂಚಕ ಭಾಷಣ ಮಾಡಿದರು. ಅಬ್ದುಲ್ಲಾ ಕುഞ്ഞി, ಲಿಜು ಅಬುಬಕರ್, ಅನಿತಾ ರಮೇಶನ್, ಅಬ್ದುಲ್ ಸಲಾಂ, ಶಶಿಧರನ್ ಕೆ, ವೆಂಕಟೇಶ್, ಕುഞ്ഞിರಾಮನ್ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತ ವಿಜಯಿಗಳಾದ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು.
ಸಮ್ಮೇಳನದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ವಿಜಯ್ ಕುಮಾರ್ ಅಧ್ಯಕ್ಷರಾಗಿ, ರಿಯಾಸ್ ಕೆಎಂ ಕಾರ್ಯದರ್ಶಿಯಾಗಿ, ಪ್ರಕಾಶನ್ ಕೆವಿ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ಜೊತೆಗೆ ಯೂತ್ ವಿಂಗ್ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ನೌಷದ್ ಮಲಬರ್ ಅಧ್ಯಕ್ಷರಾಗಿ, ಪಿಕೆ ನಸೀರ್ ಕಾರ್ಯದರ್ಶಿಯಾಗಿ, ಶೌಕತ್ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ವನಿತಾ ವಿಂಗ್ನ ಪದಾಧಿಕಾರಿಗಳಾಗಿ ಆಶಾಲತಾ ಅಧ್ಯಕ್ಷೆಯಾಗಿ, ಜಾನಕಿ ಡಿ ಕಾರ್ಯದರ್ಶಿಯಾಗಿ, ಖದೀಜಾ ಕಲಂಗೈ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ಬಳಿಕ ಸಂಗೀತ ಟೀಮ್ ಕಾಸರಗೋಡು ಇವರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮರ್ಚೆಂಟ್ ವನಿತಾ ವಿಂಗ್ ಆಶ್ರಯದಲ್ಲಿ ಕಾಸರಗೋಡು ವ್ಯಾಪಾರ ಭವನದಲ್ಲಿ ಫಾರ್ಮ್ ಜಾಮ್ 2026 ಕುಟುಂಬ ಸಂಗಮವನ್ನು ಆಯೋಜಿಸಲಾಯಿತು. ಹೃದಯ ಹಾಗೂ ಮನಸ್ಸನ್ನು ಮುದಗೊಳಿಸುವ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳಿಂದ ಹಾಗೂ ಸ್ಮರಣೀಯ ಕಾರ್ಯಕ್ರಮಗಳೊಂದಿಗೆ ಯಶಸ್ವಿಯಾಗಿ ಮೂಡಿಬಂತು. ಕಾಸರಗೋಡು ವ್ಯಾಪಾರಿ ಮಹಿಳಾ ವಿಭಾಗದ ಎಲ್ಲ ಸದಸ್ಯರು ಏಕತೆ ಮತ್ತು ಪ್ರೀತಿಯಿಂದ ಫಾರ್ಮ್ ಜಾಮ್ 2026 ಕುಟುಂಬ ಸಭೆಯಲ್ಲಿ ಒಟ್ಟುಗೂಡಿದರು. ಕಾರ್ಯಕ್ರಮವು ಸದಸ್ಯರಿಗೆ ಆನಂದಕರ ಹಾಗೂ ಹೃದಯ ತುಂಬುವ ಅನುಭವಗಳನ್ನು ನೀಡಿತು. ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ಮಹಿಳಾ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಯಾ ರಾಮಚಂದ್ರನ್, ಜಿಲ್ಲಾ ಕೋಶಾಧಿಕಾರಿ ಜಯಲಕ್ಷ್ಮಿ ಸುನೀಲ್, ಕಾಸರಗೋಡು ವ್ಯಾಪಾರಿ ಸಂಘದ ಅಧ್ಯಕ್ಷ ಮತ್ತು ಮಹಿಳಾ ವಿಭಾಗದ ಜಿಲ್ಲಾ ಸಂಯೋಜಕ ಅಜೀಜ್ ಎಎ, ಮಹಿಳಾ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷರಾದ ರೀತಾ ಪದ್ಮರಾಜ್, ಸುಚಿತ್ರಾ ಪಿಳ್ಳ, ಕಾಸರಗೋಡು ವ್ಯಾಪಾರಿ ಮಹಿಳಾ ವಿಭಾಗದ ಅಧ್ಯಕ್ಷೆ ಆಶಾ ರಾಧಾಕೃಷ್ಣನ್ ಇವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಹಿಳಾ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಯಾ ರಾಮಚಂದ್ರನ್ ಉದ್ಘಾಟನಾ ಭಾಷಣ ಮತ್ತು ಸ್ಫೂರ್ತಿದಾಯಕ ಭಾಷಣ ಮಾಡಿದರು. ಕಾಸರಗೋಡು ವ್ಯಾಪಾರಿ ಸಂಘದ ಅಧ್ಯಕ್ಷೆ ಮತ್ತು ಮಹಿಳಾ ವಿಭಾಗದ ಜಿಲ್ಲಾ ಸಂಯೋಜಕ ಅಸೀಸ್ ಎಎ ಮುಖ್ಯ ಅತಿಥಿಯಾಗಿದ್ದರು. ಮಹಿಳಾ ವಿಭಾಗದ ಜಿಲ್ಲಾ ಕೋಶಾಧಿಕಾರಿ ಜಯಲಕ್ಷ್ಮಿ ಸುನೀಲ್, ಜಿಲ್ಲಾ ಉಪಾಧ್ಯಕ್ಷರಾದ ರೀತಾ ಪದ್ಮರಾಜ್, ಸುಚಿತ್ರಾ ಪಿಳ್ಳ, ವ್ಯಾಪಾರಿ ಮಹಿಳಾ ವಿಭಾಗದ ಸಂಯೋಜಕ ಮಹೇಶ್ ಮಾಳವಿಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಫಾರ್ಮ್ ಜಾಮ್ ಸಮಾರೋಪ ಸಮಾರಂಭದಲ್ಲಿ ಕಾಸರಗೋಡು ವ್ಯಾಪಾರಿ ಸಂಘದ 2026-28ನೇ ಸಾಲಿನ ಆಯ್ಕೆಯಾದ ಪದಾಧಿಕಾರಿಗಳು ಮತ್ತು ಕಾರ್ಯದರ್ಶಿ ಸದಸ್ಯರನ್ನು ಸನ್ಮಾನಿಸಲಾಯಿತು. ವ್ಯಾಪಾರಿ ಮಹಿಳಾ ವಿಭಾಗದ ಸದಸ್ಯರ ಮಕ್ಕಳಿಂದ SSLC +2 ಪರೀಕ್ಷೆಗಳಲ್ಲಿ ಹೆಚ್ಚಿನ ಫಲಿತಾಂಶಗಳನ್ನು ಗಳಿಸಿದ ಮಕ್ಕಳನ್ನು ಸಹ ಸನ್ಮಾನಿಸಲಾಯಿತು. ಮಹಿಳಾ ವಿಭಾಗದ ಸದಸ್ಯರಿಗಾಗಿ ವಿವಿಧ ರೀತಿಯ ಕ್ರೀಡಾ ಕಾರ್ಯಕ್ರಮಗಳು, ಮನರಂಜನಾ ಕಾರ್ಯಕ್ರಮಗಳು ಹಾಗೂ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಸಮಾರೋಪ ಸಮಾರಂಭವನ್ನು ಮಹಿಳಾ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷೆ ರೀತಾ ಪದ್ಮರಾಜ್ ಉದ್ಘಾಟಿಸಿದರು. ಸುಚಿತ್ರಾ ಪಿಳ್ಳ ಮುಖ್ಯ ಅತಿಥಿಯಾಗಿದ್ದರು. ಕಾಸರಗೋಡು ಮರ್ಚೆಂಟ್ಸ್ ಮಹಿಳಾ ವಿಭಾಗದ ಅಧ್ಯಕ್ಷೆ ಆಶಾ ರಾಧಾಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಖಮರುನ್ನಿಸಾ ಕಡವತ್ ಸ್ವಾಗತಿಸಿದರು. ಉಪಾಧ್ಯಕ್ಷರಾದ ಪೂರ್ಣಿಮಾ, ಚಂದ್ರಾವತಿ ಜನಾರ್ದನನ್, ಕಾರ್ಯದರ್ಶಿಗಳಾದ ಶಕೀಲಾ ಮಜೀದ್, ಆಶಾ ವೆಲ್ಲಾ, ಬಿನಿಲಾ, ಶ್ರೀಜಾ ಮಧು, ಕಾರ್ಯದರ್ಶಿ ಸದಸ್ಯರಾದ ನಳಿನಿ, ಬೀನಾ ಶೆಟ್ಟಿ, ಚಂದ್ರಮಣಿ ಮಾತನಾಡಿದರು. ಕೋಶಾಧಿಕಾರಿ ಅನಿತಾ ಅಶೋಕ್ ಧನ್ಯವಾದವಿತ್ತರು. ವಿವಿಧ ಕಾರ್ಯಕ್ರಮಗಳ ಮೂಲಕ ಸಮುದಾಯದ ಮಹತ್ವವನ್ನು ಎತ್ತಿ ತೋರಿಸಿದ ಫಾರ್ಮ್ ಜಾಮ್ 2026 ಕುಟುಂಬ ಪುನರ್ಮಿಲನವು ನೆನಪುಗಳನ್ನು ನೆನಪಿಸುವ ಕ್ಷಣಗಳೊಂದಿಗೆ ಸ್ಮರಣೀಯವಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಲಯನ್ಸ್ ಕ್ಲಬ್ ವಿದ್ಯಾನಗರದ 2026-27ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಲಯನ್ಸ್ ಕುಟುಂಬ ಸಂಗಮವು ಮಾಜಿ ಲಯನ್ಸ್ ಗವರ್ನರ್ ಪ್ರೊಫೆಸರ್ ವರ್ಗೀಸ್ ವೈದ್ಯನ್ ನೇತೃತ್ವದಲ್ಲಿ ನಡೆಯಿತು. ಲಯನ್ಸ್ ಆಂದೋಲನವು ಮಾನವ ಸರಪಳಿಯ ಮೂಲಕ ಉತ್ತಮ ಮಾದರಿಯನ್ನು ಸ್ಥಾಪಿಸಿದ ಚಳವಳಿಯಾಗಿದ್ದು, ಅದರ ಮೂಲಕ ಲಯನ್ಸ್ ಕ್ಲಬ್ ವಿದ್ಯಾನಗರವು ಶ್ಲಾಘನೀಯ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿದೆ ಎಂದು ಅವರು ಹೇಳಿದರು. ಲಯನ್ಸ್ ಕ್ಲಬ್ ವಿದ್ಯಾನಗರದ 2026-27ನೇ ಸಾಲಿನ ಪದಾಧಿಕಾರಿಗಳ ಕರ್ತವ್ಯ ವಹಿಸುವಿಕೆ ಮತ್ತು ಲಯನ್ಸ್ ಕುಟುಂಬ ಸಂಗಮವನ್ನು ಕಾಸರಗೋಡಿನ ಆರ್ಕೆ ಮಾಲ್ ಆಡಿಟೋರಿಯಂನಲ್ಲಿ ಅದ್ಧೂರಿ ಸಮಾರಂಭದಲ್ಲಿ ನಡೆಸಲಾಯಿತು. ಮಾಜಿ ಲಯನ್ಸ್ ಗವರ್ನರ್ ಪ್ರೊಫೆಸರ್ ವರ್ಗೀಸ್ ವೈದ್ಯನ್ ನೇತೃತ್ವದಲ್ಲಿ ಪದಗ್ರಹಣ ಸಮಾರಂಭ ನಡೆಯಿತು. ಮಾನವ ಸೇವೆಯಲ್ಲಿ ಉತ್ತಮ ಮಾದರಿಯನ್ನು ಸ್ಥಾಪಿಸಿದ ಸಮಾರಂಭವಾಗಿದೆ ಲಯನ್ಸ್ ಆಂದೋಲನ. ಅದರ ಭಾಗವಾಗಿ ಲಯನ್ಸ್ ಕ್ಲಬ್ ವಿದ್ಯಾನಗರವು ಶ್ಲಾಘನೀಯ ಕೆಲಸ ಕಾರ್ಯಗಳನ್ನು ಮಾಡುತ್ತಿದೆ ಎಂದು ಲಯನ್ ಪ್ರೊಫೆಸರ್ ವರ್ಗೀಸ್ ವೈದ್ಯನ್ ಹೇಳಿದರು. That is not for the mistakes he has committed in the past. That is not for the blunder he has done, but that was a great effort, the sacrifice, the commitment and the sincerity he has shown to football, the team of football, for just one goal. Our threshold, our believing in yourself. ചുരുക്കി പറഞ്ഞാൽ believing in what you have. നമുക്ക് എന്തുണ്ടോ അതിനുള്ള വിശ്വാസം. ഞാനിവിടെ നിങ്ങളുടെ പുതിയ പ്രസിഡന്റ് സ്ഥാനമേൽക്കാൻ പോവുകയാണ്. പുതിയ പ്രസിഡന്റിനോട് ഞാൻ പറയാനുള്ളത്, what you have a big resource like the Curaçao football team. ആ റിസോഴ്സിൽ നിങ്ങൾക്ക് അഭിമാനം കൊള്ളുമ്പോൾ ഈ വർഷം ഞാനിവിടെ ഇൻസ്റ്റാൾ ചെയ്യുന്ന പുതിയ ഭാരവാഹികളുടെ ടീം അവസാനിച്ച് പുതിയ പ്രസിഡന്റ് സ്ഥാനമേൽക്കുമ്പോൾ
നമ്മുടെ ഇവിടുത്തെ പുതിയ പ്രസിഡന്റ് ന്യൂ പ്രസിഡന്റ് ഈസ് വിജയകുമാരനും കരയണം. യു മസ്റ്റ് ക്രൈ അറ്റ് ദി എൻഡ് ഓഫ് ദി ഇയർ. യു മസ്റ്റ് ക്രൈ. വിജയകുമാരോടുണ്ടല്ലോ അല്ലെ, വിജയകുമാർ പ്രസിഡന്റ് ഇലക്ട്. വിജയകുമാർ should also cry at the end of the year when he transferred the baton. നമ്മൾ ഗേവൽ എന്നാണ് പറയാം, ഇവിടെ ഇപ്പോൾ ഗേവൽ കൊടുക്കാൻ പോവാം. When he transferred the gavel to the new president, like Vijay Kumar, our new president for 26-27, should also cry for the greatest achievements he has brought, the glory he has brought to the Lions Club of this Vidyanagar. The transfer authority to the new president. Kindly to come. So have this, all this. ಕಾರ್ಯಕ್ರಮದಲ್ಲಿ ಸ್ಥಾನದಿಂದ ಇಳಿಯುವ ಅಧ್ಯಕ್ಷ ಎ ಪ್ರಭಾಕರ ನಾಯರ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ವಿ ವೇಣುಗೋಪಾಲ್, ಅಡ್ವೊಕೇಟ್ ಕೆ ವಿನೋದ್ ಕುಮಾರ್, ಪಿವಿ ಮಧುಸೂದನನ್, ಕೆ ಸುಕುಮಾರನ್ ನಾಯರ್, ಪ್ರಶಾಂತ್ ಜಿ ನಾಯರ್, ಪಿಕೆ ಪ್ರಕಾಶ್ ಕುಮಾರ್, ಬಿಂದು ರಘುನಾಥ್, ಎಂಎ ನಾಸರ್, ಮಂಜುನಾಥ ಕಾಮತ್, ಗ್ರೇಸಿ ಬಾಬು, ಗೋಪಿನಾಥ್, ವಿಲಾಸಿನಿ ಪ್ರಕಾಶ್, ವೈಗಾ, ರವೀಂದ್ರನ್, ವಿನೋದ್ ಪಾಲೋತ್ ಮಾತನಾಡಿದರು. ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದ ಅಧ್ಯಕ್ಷರು ಟಿಕೆ ವಿಜಯಕುಮಾರ್, ಕಾರ್ಯದರ್ಶಿ ಪದ್ಮನಾಭ ಸಿ, ಕೋಶಾಧಿಕಾರಿ ಟಿವಿ ವಿನೋದ್ ಕುಮಾರ್ ಆಯ್ಕೆಯಾದರು. ಲಿಯೋ ಕ್ಲಬ್ ಪದಾಧಿಕಾರಿಗಳಾಗಿ ಅಧ್ಯಕ್ಷೆ ಮೀರಾ ಪದ್ಮಂ, ಕಾರ್ಯದರ್ಶಿ ಆದೇವ್ ವಿನೋದ್, ಕೋಶಾಧಿಕಾರಿ ಅನಾದಿ ಶಶಿಧರನ್ ಆಯ್ಕೆಯಾದರು. ಲೇಡಿ ಲಯನ್ಸ್ ಫೋರಂ ಪದಾಧಿಕಾರಿಗಳಾಗಿ ಅಧ್ಯಕ್ಷೆ ಡಾಕ್ಟರ್ ಸೀನಾ ವಿಬಿ, ಕಾರ್ಯದರ್ಶಿ ಲಾವಣ್ಯ ಶಶಿಧರನ್, ಕೋಶಾಧಿಕಾರಿ ಪ್ರಶಾಂತಿನಿ ಚಂದ್ರನ್ ಅಧಿಕಾರ ವಹಿಸಿಕೊಂಡರು. ವಿವಿಧ ಕ್ಷೇತ್ರಗಳ ಅನೇಕ ಪ್ರಮುಖ ವ್ಯಕ್ತಿಗಳ ಉಪಸ್ಥಿತಿಯೊಂದಿಗೆ ಪದಗ್ರಹಣ ಸಮಾರಂಭವು ನಡೆಯಿತು. ಲಯನ್ಸ್ ಕುಟುಂಬ ಸಂಗಮ ಸದಸ್ಯರು ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಗ್ರಾಮದಲ್ಲಿ ಪ್ರಾರಂಭವಾದ ಬರವಣಿಗೆಯ ಸಾಲಿನ ಪರಿಪೂರ್ಣತೆ ದಶಕಗಳ ಬಳಿಕ ಸಾಧಿಸಲ್ಪಟ್ಟಿದ್ದರೂ ಪ್ರಪಂಚದ ಅನಂತತೆಗೆ ವಿಸ್ತರಿಸುವ ಇತಿಹಾಸವನ್ನು ಗೋವಿಂದನ್ ದೀಪ್ತಿಯವರ ಸಾಲುಗಳು ಹಾಗೂ ಅವರ ಬರವಣಿಗೆ ಹೊಂದಿದೆ ಎಂದು ಖ್ಯಾತ ವರ್ಣಚಿತ್ರಗಾರ ಹಾಗೂ ಕಲಾವಿದ ಮದನನ್ ಅಭಿಪ್ರಾಯಪಟ್ಟರು. ತ್ರಿಕರಿಪುರ ತಂಗಂನ ಗೋವಿಂದನ್ ದೀಪ್ತಿ ಅವರ ನಿರ್ವೇರ ಪುಸ್ತಕ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ನವಜೀವನ ಕ್ಲಬ್ ಹಾಗೂ ಗ್ರಂಥಾಲಯ ತಂಗಯಂ ವನಿತಾ ವೇದಿ ಜೊತೆಯಾಗಿ ತ್ರಿಕರಿಪುರ ಟೌನ್ ಹಾಲ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಖ್ಯಾತ ಕೊಳಲು ವಾದಕ ಜಾನ್ಸನ್ ಪುಂಜಕಾಡ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಕಲಾವಿದ ಮದನನ್ ಪುಸ್ತಕ ಬಿಡುಗಡೆಗೊಳಿಸಿದರು. കേരളത്തിന് വെളിയിലും ഇന്ത്യയുടെ പല ഭാഗത്തും ഇന്ത്യക്ക് വെളിയിലുമൊക്കെ എൻ്റെ ഒരു ഇഷ്ടപ്പെട്ട ഒരു വിനോദം എന്ന് പറയുന്നത് യാത്രകളും വരകളുമാണ്. വെറുതെ പോയി ഇങ്ങനെ യാത്രയ്ക്ക് വണ്ടി ബസ്സിന് പോയി രാത്രി ഒന്ന് തിരിച്ചു വരുന്ന രീതിയിലല്ല എൻ്റെ ഓരോ കാൽവെപ്പുകളും. ഞാൻ പോകുന്നത് കണ്ണും കാതും തുറന്ന് കാറ്റും വെളിച്ചം എൻ്റെ ശരീരത്തിനുള്ളിലേക്ക് കടന്നു വരുന്ന തരത്തിൽ എപ്പോഴും യാത്ര കൊതിയുന്ന ഒരാളാണ് ഞാൻ. അവിടെ മനുഷ്യന്റെ മുഖങ്ങൾ, മനുഷ്യന്റെ വസ്ത്രധാരണകൾ, മനുഷ്യന്റെ ഈഗോ എടുക്കുന്ന കണ്ണുകൾ, ഇതൊന്നും ഇല്ലാതെ ശാന്തമായി ഒന്നും അറിയാത്ത ആൾക്കാർ ഇതൊക്കെ നടന്നു ഇങ്ങനായി. ಮಲಯಾಳ ಭಾಷಾ ಪಾಠಶಾಲೆಯ ನಿರ್ದೇಶಕ ಟಿಪಿ ಭಾಸ್ಕರನ್ ಪೊದುವಾಳು ಅಧ್ಯಕ್ಷತೆ ವಹಿಸಿದರು. ಖ್ಯಾತ ಚಿತ್ರಕಲಾವಿದ ಎಬಿಎನ್ ಜೋಸಫ್ ಪುಸ್ತಕ ಸ್ವೀಕರಿಸಿದರು. ಸಾಹಿತ್ಯ ವಿಮರ್ಶಕ ಇಪಿ ರಾಜಗೋಪಾಲನ್ ಪುಸ್ತಕ ಪರಿಚಯ ಮಾಡಿಕೊಟ್ಟರು.
ಚಲನಚಿತ್ರ ನಟರಾದ ಪಿಪಿ ಕುഞ്ഞിಕೃಷ್ಣನ್ ಮಾಸ್ಟರ್, ಉಣ್ಣಿರಾಜ್ ಚೆರುವತ್ತೂರು, ನವಜೀವನ ಕ್ಲಬ್ ಉಪಾಧ್ಯಕ್ಷ ಇ ರಾಜೇಂದ್ರನ್, ಕೆ ಪೊದುವಾಳ್, ರಾಜಮೋಹನ್ ನೀಲೇಶ್ವರ, ಡಾಕ್ಟರ್ ವಿಪಿಪಿ ಮುಸ್ತಫ, ಪಿವಿ ದಿನೇಶನ್, ಉದಿನೂರು ಬಾಲಗೋಪಾಲನ್, ಪಿಯು ಸುಮತಿ, ಪಿಪಿ ವೇಣುಗೋಪಾಲನ್ ಮುಂತಾದವರು ಮಾತನಾಡಿದರು. ಉರುಮಿಸ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಉದ್ಯಾವರ ತೋಟ ಜಿಎಂಎಲ್ಪಿ ಶಾಲೆಯಲ್ಲಿ ವಾಚನ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ವಾಚನ ದಿನಾಚರಣೆಯ ಪ್ರಯುಕ್ತ ಪುಸ್ತಕ ಪ್ರದರ್ಶನ ಹಾಗೂ ಪೋಸ್ಟರ್ ನಿರ್ಮಾಣ ಚಟುವಟಿಕೆಗಳು ನಡೆಯಿತು. ಶಾಲಾ ಮುಖ್ಯೋಪಾಧ್ಯಾಯರಾದ ಇಸ್ಮಾಯಿಲ್ ಮಿಯಾ ಪದವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ದಿನದ ಮಹತ್ವವನ್ನು ತಿಳಿಸಿಕೊಟ್ಟರು. ಉದ್ಯಾವರ ತೋಟ ಜಿಎಂಎಲ್ಪಿ ಶಾಲೆಯಲ್ಲಿ ವಾಚನ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ವಾಚನ ದಿನದ ಅಂಗವಾಗಿ ಪುಸ್ತಕ ಪ್ರದರ್ಶನ ಹಾಗೂ ಪೋಸ್ಟರ್ ನಿರ್ಮಾಣ ಚಟುವಟಿಕೆಗಳು ನಡೆಯಿತು. ಶಾಲಾ ಮುಖ್ಯೋಪಾಧ್ಯಾಯರಾದ ಇಸ್ಮಾಯಿಲ್ ಮಿಯಾ ಪದವು ಪಿಎನ್ ಪಣಿಕರ್ ಅವರ ಚರಮದಿನ ಓದುವಿಕೆಯ ಮಹತ್ವವನ್ನು ತಿಳಿಸಿಕೊಟ್ಟರು. ಮಕ್ಕಳು ತಯಾರಿಸಿದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪುಸ್ತಕ ಪ್ರದರ್ಶನ, ಕತೆ, ಪದ್ಯವನ್ನು ಮಕ್ಕಳು ಆಸ್ವಾದಿಸಿ ಆನಂದಪಟ್ಟರು. ಹಿರಿಯ ಅಧ್ಯಾಪಕ ರವಿಶಂಕರ ಆನೆಗಳಗುಳಿ ಸ್ವಾಗತಿಸಿ ಅಭಿಲಾಷ್ ರಾವ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೈಕಿನಲ್ಲಿ ಮಾದಕ ವಸ್ತುವಾದ ಗಾಂಜಾ ಕಳ್ಳಸಾಗಣೆ ಮಾಡಿದ ಪ್ರಕರಣದಲ್ಲಿ ನ್ಯಾಯಾಲಯದಿಂದ 2 ಆರೋಪಿಗಳಿಗೆ ಕಠಿಣ ಜೈಲು ಶಿಕ್ಷೆ ಹಾಗೂ ದಂಡ. 1 ವರ್ಷ ಕಠಿಣ ಜೈಲು ಶಿಕ್ಷೆ ಹಾಗೂ ತಲಾ 20,000 ದಂಡ ವಿಧಿಸಿದ ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಹಾಗೂ ಸೆಷನ್ ನ್ಯಾಯಾಲಯ. ರಾತ್ರಿಯ ವೇಳೆ ತ್ರಿಕರಿಪುರ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಆಗಮಿಸಿದ 10 ವರ್ಷದ ಬಾಲಕಿಗೆ ಚಿಕಿತ್ಸೆ ನಿರಾಕರಿಸಿದ ಘಟನೆಯನ್ನು ವಿರೋಧಿಸಿ ಆಸ್ಪತ್ರೆ ಆವರಣದಲ್ಲಿ ಯುಡಿಎಫ್ ನೇತೃತ್ವದಲ್ಲಿ ನಡೆಯಿತು ಮಾರ್ಚ್ ಹಾಗೂ ಧರಣಿ. ಡಿಸಿಸಿ ಉಪಾಧ್ಯಕ್ಷ ಅಡ್ವೊಕೇಟ್ ಕೆ ರಾಜೇಂದ್ರನ್ ಅವರಿಂದ ಮಾರ್ಚ್ ಉದ್ಘಾಟನೆ. ಪಿಎಂ ಶ್ರೀ ಯೋಜನೆಯನ್ನು ಕೇರಳದಲ್ಲಿ ಜಾರಿಗೆ ತರುವ ಯುಡಿಎಫ್ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ನಡೆಯಿತು ಕಾಸರಗೋಡು ತಾಲೂಕು ಕಚೇರಿಗೆ ಮಾರ್ಚ್ ಹಾಗೂ ಧರಣಿ. ಸಿಪಿಐ ಕಾಸರಗೋಡು ಮಂಡಲ ಸಮಿತಿ ನೇತೃತ್ವದಲ್ಲಿ. ಚಿನ್ಮಯ ಮಿಷನ್ನ ಯುವ ವಿಭಾಗವಾದ ಚಿನ್ಮಯ ಯುವ ಕೇಂದ್ರವು ಸಾರ್ವಜನಿಕರನ್ನು ಒಗ್ಗೂಡಿಸಿ ಆಯೋಜಿಸಿತು ಮಿನಿ ಮ್ಯಾರಥಾನ್. ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧ ದಿನಾಚರಣೆಯ ಪ್ರಯುಕ್ತ ನಡೆಯಿತು ಕೇರಳ ರಾಜ್ಯ ವ್ಯಾಪಾರಿ ವ್ಯವಸಾಯಿ ಸಮಿತಿಯ ಮೊಗ್ರಲ್ ಪುತ್ತೂರು ಯೂನಿಟ್ ಸಮ್ಮೇಳನ. ಅಡ್ರೆಸ್ ವಿಲಾದಲ್ಲಿ ನಡೆದ ಸಮ್ಮೇಳನವನ್ನು ವ್ಯಾಪಾರಿ ವ್ಯವಸಾಯಿ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಶೋಭಾ ಬಾಲನ್ ಅವರಿಂದ ಉದ್ಘಾಟನೆ. ಮರ್ಚೆಂಟ್ ವನಿತಾ ವಿಂಗ್ ಆಶ್ರಯದಲ್ಲಿ ಕಾಸರಗೋಡು ವ್ಯಾಪಾರ ಭವನದಲ್ಲಿ ನಡೆಯಿತು ಫಾರ್ಮ್ ಜಾಮ್ 2026 ಕುಟುಂಬ ಸಂಗಮ. ಹೃದಯ ಹಾಗೂ ಮನಸ್ಸನ್ನು ಮುದಗೊಳಿಸುವ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳಿಂದ ಸಮ್ಮೇಳನ ಸಂಪನ್ನ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.